ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇರುವ ಕಾಲ ಸ್ವಾಮಿಗೆ ಎಷ್ಟು ಸ್ತೋತ್ರ ಸಲ್ಲಿಸಿದರೂ ಕಡಿಮೆ. ಯಾಕೆಂದರೆ ನಮಗೆ ದೇವರ ವಾಕ್ಯ ಅಷ್ಟು ಧಾರಾಳವಾಗಿ ಸಿಗ್ತಾ ಇದೆ. ನನ್ನ ನಂಬಿಕೆ ಏನೆಂದರೆ, ಅನೇಕ ದೇವರ ಸೇವಕರ ಮೂಲಕ ಕೇಳಿದ ಮಾತುಗಳು ನಿಮ್ಮನ್ನು ಕಟ್ತಾ ಇದೆ, ನನ್ನನ್ನು ಕಟ್ತಾ ಇದೆ. ನಾವು ಹೆಚ್ಚು ದೇವರ ವಾಕ್ಯದಲ್ಲಿ ಬೆಳೀತಾ ಇದ್ದೇವೆ. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ಆಫ್ ದ ವರ್ಡ್ ಫೇತ್ ಈಸ್ ಬಿಲ್ಟ್ ಅಂತ. ನಂಬಿಕೆ ಕಟ್ಟಲ್ಪಡುವುದೇ ದೇವರ ವಾಕ್ಯ ಕೇಳಿ ಕೇಳಿ ಕೇಳಿ. ಕೆಲವರು ನಮಗೆ ಹೀಗೆ ಸಾಕ್ಷಿ ಹೇಳ್ತಾರೇನೆಂದರೆ, ನಾವು ಬೆಳಿಗ್ಗೆ ಈ ಚಾನೆಲನ್ನು ಆನ್ ಮಾಡಿದರೆ ಇಡೀ ದಿವಸ ನಾವು ಈ ಚಾನೆಲ್ ಆನೇ ಇರುತ್ತೆ, ನಮ್ಮ ಮನೆಯಲ್ಲಿ ಯಾವಾಗಲೂ ವಾಕ್ಯ ನಡೀತಾನೇ ಇರುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರ. ಇಷ್ಟು ವಾಕ್ಯ ಆರಾಧನೆ ಪ್ರಾರ್ಥನೆ ನಾವು ಕೇಳ್ತವೋ ಅಷ್ಟು ದೇವರ ಪ್ರಸನ್ನತೆ ನಮ್ಮ ಮನೆಯಲ್ಲಿ ತುಂಬಿಕೊಳ್ತದೆ. ಕೆಲವು ಸರ್ತಿ ನಾವು ಕೆಲವು ಕಡೆ ಹೋಗುವಾಗ, ಕೆಲವು ಅಂಗಡಿಗಳಿಗೆ ಹೋಗ್ತವೆ ಅಥವಾ ಬೇರೆ ಕಡೆ ಹೋದಾಗ ಅವರ ಒಂದು ಮ್ಯೂಸಿಕ್ ಹಾಕಿರ್ತಾರೆ. 24 ತಾಸು ಅದು ನಡೀತಾ ಇರುತ್ತೆ. ಯಾಕೆಂದರೆ ಯಾವ ವಿಷಯವನ್ನು ನಾವು ಕೇಳ್ತವೋ ಅದರ ಪ್ರಸನ್ನತೆ ಇರುತ್ತೆ. ನನ್ನ ನಂಬಿಕೆ ಇದೇನೆಂದರೆ, ಈ ಒಂದು ವಾಕ್ಯ ನಿಮ್ಮ ಮನೆಗೆ ಧಾರಾಳವಾಗಿ ಬರ್ತಾ ಇದೆ. ಈ ವಾಕ್ಯ ಮೂಲಕ ನಿಮ್ಮ ಮನೆಯಲ್ಲಿ ಪ್ರಸನ್ನತೆ ಹೆಚ್ಚಾಗಲಿ, ದೇವರ ಸಂಗತಿಗಳು, ದೇವರ ರಾಜ್ಯ ನಿಮ್ಮ ಕುಟುಂಬದಲ್ಲಿ ಹಬ್ಬಲಿ, ನಿಮ್ಮ ಮನೆಯಲ್ಲಿ ದೇವರ ಪ್ರಸನ್ನತೆ ಎಲ್ಲ ಕಡೆ ತುಂಬಿ ತುಳುಕಲಿ. ಅದು ಒಂದು ಕೃಪೆ ಕಾಲದಲ್ಲಿ ನಾವಿದ್ದೇವೆ ಪ್ರಿಯರೇ. ಇವತ್ತು ನಾವು ಧ್ಯಾನ ಮಾಡ್ತಾ ಇರೋದು ಒಂದು ವಿಷಯ ಏನೆಂದರೆ, ನಮಗೆ ಒಬ್ಬರು ಕ್ಲೋಸ್ ಆದವರು, ಈಗ ನಮ್ಮ ಯಜಮಾನ್ರು ಇರ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ ನಮ್ಮ ಮಕ್ಕಳು ಇರ್ಬೋದು, ಅಥವಾ ನಮಗೆ ಗೊತ್ತಿದ್ದವ್ರು ಯಾರೇ ಇದ್ದರೂ ಅವರನ್ನು ನಾವು ತುಂಬ ಸಮೀಪದಿಂದ, ಇಫ್ ಯು ನೋ ದೆಮ್ ವೆರಿ ಕ್ಲೋಸ್ಲಿ, ಅವ್ರದ್ದು ಏನೋ ಒಂದು ಸ್ವಭಾವ ನಮ್ಮ ಜೀವಿತದಲ್ಲಿ ಅದು ತುಂಬ ಪ್ರಭಾವ ಬಿದ್ದಿದ್ರೆ, ಒನ್ ಕ್ಯಾರೆಕ್ಟರ್ ಆರ್ ಒನ್ ನೇಚರ್ ಆಫ್ ಅ ಪರ್ಸನ್ ದಟ್ ಹಸ್ ಟಚ್ಡ್ ಅಸ್ ದ ಮೋಸ್ಟ್. ಕೆಲವು ಸರ್ತೆ ಅವ್ರು ತುಂಬ ಕಂಪ್ಯಾಷನೇಟ್ ಇರ್ತಾರೆ. ಒಬ್ಬರ ವಿಷಯದಲ್ಲಿ ಅವರ ಹೆಂಡತಿ ಹಿಂಗೆ ಹೇಳ್ತಾ ಇದೆ ಅಂದರೆ, ನಮ್ಮ ಯಜಮಾನರು ಯಾರ ಬಗ್ಗೆನೂ ಏನೇ ಒಂದು ಸಂಗತಿ ಕೇಳಿದರೆ ಅವ್ರ ಕಣ್ಣಲ್ಲಿ ಹಾಗೇ ನೀರು ಬರುತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ಕೆಲವ್ರು ಹೇಳ್ತಾರೇನೆಂದರೆ, ನಮ್ಮ ಯಜಮಾನರಿಗೆ ಯಾರೇ ಬಂದರು, ಒಂದು ಕಷ್ಟದಲ್ಲಿ ಬಂದರು, ಏನಿದೆ ಏನಿಲ್ಲ ಎಲ್ಲ ತೆಗೆದುಕೊಡ್ತಾರೆ. ಅವ್ರು ದೊಡ್ಡ ಈಸ್ ಅ ಗ್ರೇಟ್ ಗಿವರ್ ಅಂತ ಹೇಳ್ತಾರೆ. ಕೆಲವ್ರೇನು ಹೇಳ್ತಾರೇನೆಂದರೆ, ಅಯ್ಯೋ ನಮ್ಮರಿ ಫ್ರೆಂಡ್ ಒಬ್ಬರು ಇದ್ದಾರಲ್ಲ, ಅವರು ಸಹಾಯ ಮಾಡಲಿಕ್ಕೆ ಎತ್ತಿನ ಕೈ. ಯಾರಿಗೆ ಏನು ಕಷ್ಟ ಇದೆನೋ, ಯಾರಿಗೋ ಒಂದು ಹೆಲ್ಪ್ ಬೇಕಾಗಿದೆ, ಒಂದು ಲಿಫ್ಟ್ ಬೇಕಾಗಿದೆ, ಅಥವಾ ಕೆಲವು ಸರ್ತೆ ಬ್ಲಡ್ ಬೇಕಾಗಿರುತ್ತೆ, ಏನು ಬೇಕಿದ್ರು ಅವ್ರು ಫಸ್ಟ್ ಹೆಲ್ಪ್ ಮಾಡಲಿಕ್ಕೆ. ಸೊ ಹೀ ಈಸ್ ಅನ್ ಹೆಲ್ಪರ್. ಯಾಕೆ ಹಿಂಗೆ ಹೇಳ್ತಾರೇನೆಂದರೆ, ದೇ ಹ್ಯಾವ್ ಅ ಕ್ಲೋಸ್ ಕಾಂಟ್ಯಾಕ್ಟ್. ಅವರಿಗೆ ಒಂದು ನಿಕಟ್ಟಾದ ಒಂದು ಸಂಬಂಧ ಇರುವ ಕಾರಣ ಆ ಸಂಗತಿ ಅವರ ಜೀವನದಲ್ಲಿ ಪ್ರಭಾವ ಬಿದ್ದಿದೆ. ದ್ಯಾಟ್ ಕ್ಯಾರೆಕ್ಟರ್ ಆರ್ ದ್ಯಾಟ್ ನೇಚರ್ ಆಫ್ ದಟ್ ಪರ್ಸನ್ ಹ್ಯಾಸ್ ರಿಯಲಿ great impact on this person's life. That's why along with their name, ಅವರನ್ನು ಹೆಸರು ಜೊತೆ ನಾವು ಅವ್ರಿಗೆ ಇನ್ನೊಂದು ನಿಕ್ ನೇಮ್ ಇಡ್ತೇವೆ. ಏನೆಂದರೆ, ಇವರು ಸಹಾಯ ಮಾಡುವವರು, ಇವರು ಕಂಫರ್ಟ್ ಮಾಡುವವರು, ಇವರು ಸಾಫ್ಟ್ ಹಾರ್ಟೆಡು, ಇವೆಲ್ಲ ವಿಷಯದಲ್ಲಿ. ಇವತ್ತು ಕೆಲವರು ದೇವರ ವಾಕ್ಯದಲ್ಲಿ ಹಾಗೆ ದೇವರಿಗೆ ಕೆಲವು ಹೆಸರುಗಳನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ದೇ ಹ್ಯಾಡ್ ಕ್ಲೋಸ್ ಎನ್ಕೌಂಟರ್ ವಿತ್ ಗಾಡ್ ಆ್ಯಂಡ್ ದೇ ಎಕ್ಸ್ಪೀರಿಯನ್ಸ್ ದಿಸ್ ಥಿಂಗ್ ಇನ್ ದಿಯರ್ ಲೈಫ್. ಅದಕ್ಕೆ ಅವರು ದೇವರಿಗೆ ಈ ಹೆಸರನ್ನು ಕೊಡ್ತಾರೆ. ಅದನ್ನು ಇವತ್ತು ನಾವು ಧ್ಯಾನ ಮಾಡುವ ಪ್ರಿಯರೇ. ಅವರು ದೇವರಿಗೆ ಕೆಲವು ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಜೀವಿತದಲ್ಲಿನೂ ಹೇಗೆ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನಾವು ಧ್ಯಾನ ಮಾಡೋಕ್ಕಿಂತ ಮುಂಚೆ ಒಂದು ನಿಮಿಷ ನಮ್ಮ ಈ ದಿನದ ವಾಕ್ಯವನ್ನು ಸ್ವಾಮಿಗೆ ಹಸ್ತಕ್ಕೆ ಒಪ್ಪಿಸಿಕೊಟ್ಟು, ಪವಿತ್ರಾತ್ಮನೇ ನಮ್ಮ ಜೊತೆ ಮಾತಾಡಲಿ ಅಂತ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಸಮಯ ನಮಗೆ ಕೊಟ್ಟಿದ್ದೀರಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ. ಇಷ್ಟು ನಾವು ನಿಮ್ಮ ವಾಕ್ಯ ಡಿಗ್ ಮಾಡ್ತವೋ ಅಷ್ಟು ಸ್ವಾಮಿ ನಮಗೆ ಅದರಿಂದ ಇಷ್ಟೊಂದು ಧ್ಯಾನ ಸಿಗುತ್ತೆ. ನಮಗೆ ಇಷ್ಟೊಂದು ವಾಕ್ಯದ ಪ್ರಕಟಣೆಯನ್ನು ನೀವು ಕೊಟ್ಟಿದ್ದೀರಿ. ಅನೇಕ ಸೇವಕರ ಮೂಲಕ ಇಷ್ಟೊಂದು ಸಂದೇಶಗಳು ಪ್ರತಿನಿತ್ಯ ಸ್ವಾಮಿ ನಮ್ಮನ್ನು ಕಟ್ತಾ ಇದೆ. ಅದಕ್ಕೆ ಸ್ತೋತ್ರ. ನಿಮ್ಮ ವಾಕ್ಯ ಹೇಳುತ್ತೆ ಅಲ್ಲ, ಮನುಷ್ಯರು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ನಿಮ್ಮ ಬಾಯಿಂದ ಬರುವ ಒಂದೊಂದು ಮಾತು. ನಾನು ನಂಬ್ತಾನೆ ಸ್ವಾಮಿ, ಇವತ್ತಿನ ದಿನ ನಾವು ನಿಮ್ಮ ವಾಕ್ಯ ಒಂದು ಪ್ರಕಟಣೆ, ನಿಮ್ಮ ವಾಕ್ಯ ನಮಗೆ
24/7 ಸಿಗ್ತಾ ಇದೆ. ಅದಕ್ಕೆ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯ ಯಾರ್ಯಾರಿಗೆ ಹೇಗೆ ಕಾರ್ಯ ಮಾಡ್ತದೆ ನಮಗೆ ಗೊತ್ತಿಲ್ಲ, ಆದರೆ ಖಂಡಿತವಾಗಿ ನಿಮ್ಮ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಯಾಕೆಂದರೆ ನಿಮ್ಮ ವಾಕ್ಯ ಸ್ವಾಮಿ ಕಾರ್ಯ ಸಾಧಕವಾದದು. ಅದು ತನ್ನ ಕಾರ್ಯ ಮುಗಿಸದೆ ತಿರುಗಿ ವಾಪಸ್ಸು ನಿಮ್ಮ ಬಳಿಗೆ ಬರುವುದಿಲ್ಲ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತಿನ ವಾಕ್ಯ ಸ್ವಾಮಿ ನಾವು ಧ್ಯಾನ ಮಾಡಾಗ ನಮ್ಮ ಹತ್ರ ಮಾತಾಡ್ರಿ. ನಮ್ಮ ಭಕ್ತಿ ವೃದ್ಧಿ ಆಗಲಿ ಸ್ವಾಮಿ. ಕಳ್ಳನು ಈ ವಾಕ್ಯ ಕತ್ಕೊಂಡು ಹೋಗೋದಾಗೆ ಸೈತಾನನು ನಾವು ಬಂಧಿಸ್ತೇವೆ ಸ್ವಾಮಿ. ನಿಮ್ಮ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಅಂತ ಹೇಳಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳಿದಂಗೆ ದೇವರು ಕೆಲವರ ಜೀವಿತದಲ್ಲಿ ಒಂದೊಂದು ಕಾರ್ಯ ಮಾಡುವ ಕಾರಣ ಅವರು ದೇವರಿಗೆ ಕೆಲವು ಹೆಸರನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ಆದಿಕಾಂಡ 16ನೇ ಅಧ್ಯಾಯದಲ್ಲಿ ಒಂದು ಕಥೆಯನ್ನು ನೋಡ್ತೇವೆ. ನಮಗೆ ಎಲ್ಲರಿಗೆ ಗೊತ್ತಿದ್ದ ಕಥೆ ಏನೆಂದರೆ ಅಬ್ರಹಾಂ ಮತ್ತು ಸಾರಳ ಕತೆ. ಸಾರಳಿಗೆ ಮಗುವಾಗಲಿಲ್ಲ, ಅದಕ್ಕೆ ಅವಳು ಹಾಗರ್ಗನು ಅಬ್ರಹಾಂಗೆ ಕೊಟ್ಟು ಅವಳು ಗರ್ಭಿಣಿ ಆದ ತಕ್ಷಣ ಅವಳ ದೃಷ್ಟಿಯಲ್ಲಿ ಸಾರಳ ಮರ್ಯಾದೆ ಸ್ವಲ್ಪ ಕಡಿಮೆ ಆಯಿತು. ಹಾಗರ್ಗೆ ಒಂದು ಆ್ಯಟಿಟ್ಯೂಡ್ ಬಂತು, ಏನೆಂದರೆ ನಾನು ಪ್ರೆಗ್ನೆಂಟ್ ಆದೆ, ಆದರೆ ನನ್ನ ಮಿಸ್ಟ್ರೆಸ್ಸು ಶೀಸ್ ಅ ಬ್ಯಾರನ್ ಅಂತ ಹೇಳಿ ಅವಳಿಗೆ ಅದೊಂದು ಸ್ವಲ್ಪ ಹೆಮ್ಮೆ ಬಂದಿರ್ಬೋದು. ಅದೇ ಸಮಯದಲ್ಲಿ ಸಾರಳಿಗೆ ಏನಾಯ್ತು ಅಂದರೆ ಶಿ ವಾಸ್ ಡಿಸ್ಪೈಸ್ಡ್, ಶಿ ವಾಸ್ ಲುಕ್ ಡೌನ್. ಅವಳಿಗೆ ಅದು ತಿರಸ್ಕಾರ ಸಹಿಸಲಿಕ್ಕೆ ಆಗಿಲ್ಲ. ಅದಕ್ಕೆ ಅವಳೋಗಿ ಅಬ್ರಹಾಮ್ಗೆ ಹೇಳ್ತಲೇನೆಂದರೆ ದಿಸ್ ಈಸ್ ನಾಟ್ ಹ್ಯಾಪ್ನಿಂಗ್, ನನಗೆ ಇವಳಿಂದ ತೊಂದರೆ ಆಗ್ತಾಯಿದೆ. ಅದೇ ಸಮಯದಲ್ಲಿ ಸಾರಳ ಆ್ಯಟಿಟ್ಯೂಡು ಹಾಗರ ಬಗ್ಗೆ ಬದಲಾವಣೆ ಆಯಿತು. ಹಾಗರ್ಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಇಲ್ ಟ್ರೀಟ್ಮೆಂಟ್ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಅವಳು ಏನು ಮಾಡಿದ್ಲು ಅಂದರೆ ಮನೆಯನ್ನು ಬಿಟ್ಟು ಓಡಿ ಹೋದ್ಲು. ಶಿ ಜಸ್ಟ್ ರ್ಯಾನ್ ಅವೇ. ಹಾಗರ್ ಏನು ಮಾಡಿದ್ಲೇನೆಂದರೆ ಸಾರಳಿಂದ ದೂರ ಓಡಿ ಹೋಗಿ ಒಂದು ಅರಣ್ಯದಲ್ಲಿ ಕೂತ್ಲು. ಪ್ರಿಯರೇ, ಆ ಅರಣ್ಯದಲ್ಲಿ ಅವಳ ಸ್ವರ ಯಾರಿಗೂ ಕೇಳದಂಗೆ ಅಲ್ಲಿ ಅವಳು ಅಳ್ಕೊಂಡು ಕೂತ್ಕೊಳ್ಬೇಕಾದ್ರೆ ಅಲ್ಲಿ ಸ್ವಾಮಿಯ ದರ್ಶನ ಅವಳಿಗೆ ಆಯಿತು. ದ ಲಾರ್ಡ್ ಹೆಲ್ಪ್ಡ್ ಹರ್. ಅದನ್ನು ನಾವು ನೋಡ್ಕೊಳ್ಳುವ. ದೇವರ ವಾಕ್ಯ ನಾವು ನೋಡುವ ಆದಿಕಾಂಡ 16ನೇ ಅಧ್ಯಾಯ 7ನೇ ವಚನದಿಂದ. And Genesis chapter 16 verse 7 onwards. And the angel of the Lord found her by a fountain of water in the wilderness, by the fountain in the sea on the way to Shur. And he said, Hagar, Sarah's maid, whence comest thou, and whither wilt thou go? And she said, I flee from the face of my mistress. And the angel of the Lord said unto her, Return to thy mistress and submit thyself under her hands. ಇಲ್ಲಿ ನಾವು ನೋಡ್ತೇವೆ ಸಾರಳದ ಒಂದು ಇಲ್ ಟ್ರೀಟ್ಮೆಂಟ್ ಕಾರಣ ಹಾಗರು ಮನೆಯನ್ನು ಬಿಟ್ಟು ಓಡಿ ಹೋಗಿ ಎಲ್ಲೋ ಒಂದು ಅರಣ್ಯದಲ್ಲಿ ಯಾರಿಗೂ ಕಾಣದಂಗೆ, nobody could knew where Hagar was and nobody could hear her. ಆದರೆ ಆ ಅರಣ್ಯದಲ್ಲಿ ದೇವರ ದೃಷ್ಟಿ ಅವಳ ಮೇಲೆ ಇದ್ದ ಕಾರಣ ಅಲ್ಲಿ ಒಂದು ದೇವದೂತ ಬಂದು ಅವಳ ಹತ್ರ there is a communication between the angel of the Lord, and the angel of the Lord tells Hagar to go back. ಮತ್ತೆ ನೀನು ಹೋಗುವಂತ, ನಿನ್ನ ಮಿಸ್ಟ್ರೆಸ್ ಮನೆಗೆ ನೀನು ಹೋಗು ಅಂತ ಹೇಳಿ ಅಲ್ಲಿ ಆ ಒಂದು ಎನ್ಕೌಂಟರ್. ಏನು ಎನ್ಕೌಂಟರ್ ಅಂದರೆ ಹಾಗರ್ ಹೇಳ್ತಾರೆ ಅಂದರೆ ಎಲ್ಲರ ದೃಷ್ಟಿಗೆ ನಾನು ನೋಬಡಿ ಕ್ಯಾನ್ ಸಿ ಮಿ, ಎಲ್ಲದರ ದೃಷ್ಟಿಗೆ ನಾನು ಮರೆಯಾಗಿದ್ದೇನೆ. ಐ ಆಮ್ ಹಿಡ್ from everybody but the eyes of the Lord is upon me. ಅದಕ್ಕೆ ಹಾಗರು ದೇವರಿಗೆ ಒಂದು ಹೆಸರು ಕೊಡ್ತಲೇನೆಂದರೆ ಎಲ್ಲವನ್ನು ನೋಡುವ ದೇವರು, ಎಲ್ ರೋಹಿ, ಎಲ್ಲವನ್ನು ನೋಡುವ ದೇವರು. ಪ್ರಿಯರೇ, ಆ ಸ್ಥಳದಲ್ಲಿ ಹಾಗರ್ಗೆ ಯಾರೂ ಇರಲಿಲ್ಲ, ಯಾರ ದೃಷ್ಟಿನೂ, ಅಬ್ರಹಾಮೂ ಇಲ್ಲ, ಸಾರಾನೂ ಇಲ್ಲ, ಅವಳ ಜೊತೆ ಇರುವ ತಂಡದಲ್ಲಿರುವ ಜನರು ಯಾರೂ ಇಲ್ಲ. She was all alone, but she knew that the eyes of the Lord are upon her. ಆ ಒಂದು ಎನ್ಕೌಂಟರ ಕಾರಣ ಅವಳು ಹೇಳ್ತಾಳೇನೆಂದರೆ ನನ್ನ ದೇವರು ನನ್ನನ್ನು ನೋಡಿದರೆ ಎಲ್ಲವನ್ನು ನೋಡುವ ದೇವರು. ಹಲ್ಲೆಲೂಯಾ. ಸೊ ಮೊದಲನೇ ಸಂಗತಿ ನಾವು ನೋಡ್ತೇವೆ, ಹಾಗರು ದೇವರಿಗೆ ಹೆಸರು ಕೊಟ್ಲೇನೆಂದರೆ ಎಲ್ಲವನ್ನು ನೋಡುವ ದೇವರು, ಎಲ್ ರೋಹಿ. ಇವರು ಅಲ್ಲಿಗೇನೆ ಬಿಟ್ರಾ? ಇಲ್ಲ ಪ್ರಿಯರೇ, ಇವತ್ತಿಗೂ
ನಿಮ್ಮನ್ನು ನನ್ನನ್ನು ನೋಡ್ತಾ ಇದ್ದಾರೆ. ಇವತ್ತಿಗೂ ಈ ಎಲ್ರೋಹಿ ಹಾಗರನ್ನು ನೋಡಿ ಅಲ್ಲಿಗೆ ಬಿಟ್ಟು ಬಿಡಲಿಲ್ಲ ಪ್ರಿಯರೇ. ಲೆಟ್ ಅಸ್ ಆಲ್ಸೋ ಹ್ಯಾವ್ ಎನ್ ಎನ್ಕೌಂಟರ್ ವಿತ್ ಎಲ್ರೋಹಿ. ಎಲ್ಲವನ್ನು ನೋಡುವ ದೇವರ ಜೊತೆ ನಮ್ಮದು ಒಂದು ಸಂಬಂಧ ಬೆಳೀಲಿ, ನಮಗೂ ಇದು ಒಂದು ಸಾಕ್ಷಿ ಇರಲಿ. ಅಂದರೆ ನನ್ನ ದೇವರ ದೃಷ್ಟಿ ನನ್ನ ಮೇಲೆ ಸದಾ ಕಾಲ ಇದೆ. ಯಾಕೆಂದರೆ ನಾವು ವಾಕ್ಯದಲ್ಲಿ ನೋಡ್ತೇವೆ, 121 ಕೀರ್ತನೆ, ನಮ್ಮ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಮ್ಮ ದೇವರು ಸದಾಕಾಲ, ಆತನ ದೃಷ್ಟಿ ನಮ್ಮ ಮೇಲೆ ಸದಾಕಾಲ ಇದೆ. ಸೊ ಲೆಟ್ ಅಸ್ ಆಲ್ಸೋ ಟು ದಿಸ್ ಡೇ ಸೇ ಎಲ್ರೋಹಿ, ಹಿ ವಾಚಸ್ ಓವರ್ ಮೀ. ನಾವು ಇಷ್ಟೋ ಸರ್ತೆ ಆರಾಧನೆ ಮಾಡುವಾಗ ನಾವು ದೇವರಿಗೆ ಹೇಳ್ತೇವೆ, ನೀವು ಇಂಥವರು, ವಿ ಟೆಲ್ ಗಾಡ್ ಲಾರ್ಡ್ ಯು ಆರ್ ಎಲ್ರೋಹಿ. ಆದರೆ ಇವತ್ತು ಲೆಟ್ ಅಸ್ ಮೀನ್ ಇಟ್. ಇದು ಕೆಲವು ಸಮಯ ಏನಾಗುತ್ತೆ ಅಂದರೆ, ಯಾರಿಗೂ ನಮ್ಮ ಪರಿಸ್ಥಿತಿ ಗೊತ್ತಿಲ್ಲ, ನಾವು ಏನನ್ನೂ ದಾಟಿ ಹೋಗ್ತೇವೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಏಕಾಂಗಿಯಾಗಿ ನಾವು ದೇವರ ಮುಂದೆ ಕಣ್ಣೀರನ್ನು ಸುರಿಸ್ತೇವೆ. ಏಕಾಂಗಿಯಾಗಿ ನಾವು ಯಾರಿಗೂ ಕಾಣೋದಿಲ್ಲ ಅಂತ ನಾವೊಂದು ಯೋಚನೆ ಮಾಡ್ತೇವಲ್ಲ ಪ್ರಿಯರೇ, ಇದು ತಪ್ಪು. ನಮ್ಮ ದೇವರ ದೃಷ್ಟಿ ನಮ್ಮ ಮೇಲೆ ಸದಾ ಕಾಲ ಇದೆ. ಅದಕ್ಕೆ ಇವತ್ತು ನೆನಪಲ್ಲಿ ಇಟ್ಕೊಳ್ಳುವ ಅಂದರೆ, ಆ ದಿನ ಹಾಗರಳು ದೇವರಿಗೆ ಒಂದು ಹೆಸರು ಕೊಟ್ಟರೆ ಅಂದರೆ ಎಲ್ರೋಹಿ, ಎಲ್ಲವನ್ನೂ ನೋಡುವ ದೇವರು. ಇವತ್ತು ನಾವು ಸಹ ಯೆಹೋವನಿಗೆ ನಾವು ಕೂಗುವಾಗ ನಾವು ಹೇಳುವ, ನಿಮ್ಮ ದೃಷ್ಟಿ ನನ್ನ ಮೇಲೆ ಇದೆ. ಯಾರಿಗೂ ನಾನು ಎಲ್ಲಿದ್ದೇನೆ ಅಂತ ಕಾಣಲಿಕ್ಕೆ ಇಲ್ಲ, ಆದರೆ ನಿಮಗೆ ನಾನು ಎಲ್ಲಿದ್ದೇನೆ ಅಂತ ಸದಾ ಕಾಲ ನೀವು ನನ್ನ ಮೇಲೆ ನಿಮ್ಮ ದೃಷ್ಟಿಯನ್ನು ಇಟ್ಟಿದ್ದೀರಿ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಎರಡನೇದವನು ದೇವರಿಗೆ ಒಂದು ಹೆಸರು ಕೊಟ್ಟರು. ಅದು ಯಾವುದೆಂದರೆ ನಾವು ನೋಡ್ತೇವೆ, ಅಬ್ರಹಾಮ. ಅವನೇನು ಮಾಡಿದ? ಅಬ್ರಹಾಮ್ಗೆ ಎಷ್ಟೋ ವರ್ಷ ಆದ ನಂತರ ಗಾಡ್ ಗೇವ್ ಹಿಮ್ ಅ ಪ್ರಾಮಿಸ್ ಸನ್. ವಾಗ್ದಾನ ಮಾಡಿದ ಒಂದು ಪುತ್ರ ಕೊಟ್ಟ ನಂತರ ಗಾಡ್ ಟೆಲ್ಸ್ ಅಬ್ರಹಾಮ್ ಟು ಟೇಕ್ ಹಿಸ್ ಸನ್ ಫಾರ್ ಅ ಸ್ಯಾಕ್ರಿಫೈಸ್. ಆ ಮಗನನ್ನು ನನಗೆ ನೀನೇನು ಮಾಡೆಂದರೆ ಆಫರ್ ಹಿಮ್ ಆಸ್ ಅ ಸ್ಯಾಕ್ರಿಫೈಸ್. ಪ್ರಿಯರೇ, ಇಂಥ ಒಂದು ಕಠಿಣವಾದ ಒಂದು ಪರೀಕ್ಷೆ, ಟೆಸ್ಟ್ ಫಾರ್ ಅಬ್ರಹಾಮ್. ಅಬ್ರಹಾಮ್ ವೇಟೆಡ್ ಆಲ್ ಹಿಸ್ ಲೈಫ್ ಓನ್ಲಿ ಫಾರ್ ಒನ್ ಥಿಂಗ್, ದಟ್ ವಾಸ್ ದ ಪ್ರಾಮಿಸ್ ಸನ್ ಫ್ರಮ್ ಗಾಡ್. ಅಬ್ರಹಾಮನು ದೇವರು ಕರೆದಾಗ ಮೊದಲನೇ ಸಂಗತಿ ವಾಗ್ದಾನ ಮಾಡಿದೆ ಅಂದರೆ, ಐ ವಿಲ್ ಬ್ಲೆಸ್ ಯು and your blessing shall be as the stars of the sky and the sand of the sea. ಆದರೆ ಆ ಒಂದು ವಾಗ್ದಾನ ಮಾಡಿ ಫಾರ್ ಇಯರ್ಸ್, theologian says that at least 25 years Abraham had to wait to get that promised son. ಆದರೆ ಸಹ ಆ ಮಗು ಸಿಕ್ಕಿದ ನಂತರ ನಮಗೇನಾದರೂ ಆ ಥರ ಮಗು ಸಿಕ್ಕಿದ್ರೆ he would be whole and soul. ಎಲ್ಲ ಮಗುನೇ ಇರ್ತಿದ್ವು. ಅವರ್ ವರ್ಲ್ಡ್ ವುಡ್ ರಿವಾಲ್ವ್ ಅರೌಂಡ್ ದಟ್ ಚೈಲ್ಡ್. ಕರೆಕ್ಟಾ? ಎಷ್ಟೋ ವರ್ಷಗಳಾದ ಮೇಲೆ ಕೆಲವರಿಗೆ ಮಕ್ಕಳಾಗಿರ್ತಾರೆ, ಅವರು ಇಷ್ಟು ಮುದ್ದು ಮಾಡ್ತಾರೆ. ಯಾಕೆಂದರೆ ದೇ ನೋ ದ ವ್ಯಾಲ್ಯೂ. ಸಿಸ್ಟರ್, ನಾವು ಇಷ್ಟು ವರ್ಷ ಆದ ಮೇಲೆ ನಮಗೆ ಮಕ್ಕಳಾಯಿತು. ದಿಸ್ ಈಸ್ ಒನ್ ಚೈಲ್ಡ್ ದಟ್ ಗಾಡ್ ಹ್ಯಾಸ್ ಗಿವನ್ ಅಸ್. ಅಂಥ ಸಮಯದಲ್ಲಿ ಸ್ವಾಮಿ, ಈ ಮಗುವನ್ನು ನನಗೆ ನೀನು ಆಫರ್ ಹಿಮ್ ಆಸ್ ಅ ಸ್ಯಾಕ್ರಿಫೈಸ್ ಅಂತ ಹೇಳಿದರೆ, do you think we will do that? I think ನಾನು ಇರ್ತಿದ್ರೆ ಆ ಸ್ಥಳದಲ್ಲಿ ಹೇಳ್ತಿದ್ದೆ, ಐ ಹ್ಯಾವ್ ನಾಟ್ ಹರ್ಡ್ ಫ್ರಮ್ ಗಾಡ್. ನಾನು ಈ ವಿಷಯ ದೇವರಿಂದ ಕೇಳಲೇ ಇಲ್ಲ. ಐ ಹ್ಯಾವ್ ನಾಟ್ ಹರ್ಡ್ ಫ್ರಮ್ ಗಾಡ್. ಬಟ್ ನೋ, ಹಿಯರ್ ವಿ ಸಿ ದ ಫೇತ್ಫುಲ್ನೆಸ್ ಆಫ್ ಅಬ್ರಹಾಮ್ಗೆ ಒಂದು ನಂಬಿಕೆ ಇತ್ತೇನೆಂದರೆ, ವಾಗ್ದಾನ ಮಾಡಿದವನು ನಂಬಿಗಸ್ತರು. ಹಿ ಹ್ಯಾಸ್ ಟೋಲ್ಡ್ ಮಿ ದಟ್ ಹಿ ಹ್ಯಾಸ್ ಪ್ರಾಮಿಸ್ಡ್ ಮಿ ದಟ್ ಹಿ ವಿಲ್ ಬ್ಲೆಸ್ ಮೈ ಜನರೇಷನ್. ಹಿ ವಿಲ್ ಗಿವ್ ಮಿ ಅ ಪ್ರಾಮಿಸ್ ಚೈಲ್ಡ್. ಇವನ್ ಇಫ್ ಹಿ tells me to sacrifice Isaac, I am sure he will either raise Isaac or he will give me another son. His word will never fail ಅಂತ ಹೇಳಿ ನಾವು ನೋಡ್ತೇವೆ. ಅಬ್ರಹಾಮನನ್ನು ಕರ್ಕೊಂಡು ಯಜ್ಞದ ಸ್ಥಳಕ್ಕೆ ತಗೊಂಡು ಹೋಗುವಾಗ ಅಲ್ಲಿ ಈಸಾಕ್ ಒಂದು ಪ್ರಶ್ನೆ ಕೇಳ್ತಾನೆ ಅವ್ರ ಅಪ್ಪನಿಗೆ, ವೇರ್ ಈಸ್ ದ ಲ್ಯಾಂಪ್ ಫಾರ್ ದ ಸ್ಯಾಕ್ರಿಫೈಸ್? ಯಜ್ಞದ ಕುರಿ ಎಲ್ಲಿ ಇದೆ ಅಂತ ಮಗನು ತಂದೆಗೆ ಕೇಳುವಾಗ ಅಬ್ರಹಾಮ್ ಟೆಲ್ಸ್ ಹಿಮ್ ಒನ್ ಥಿಂಗ್, ದ ಲಾರ್ಡ್ ವಿಲ್ ಪ್ರೊವೈಡ್. ಪ್ರಿಯರೇ, ಎಂಥ ಒಂದು ಉತ್ತರ, ಎಂಥ ಒಂದು ನಂಬಿಕೆ. ಅದೇ ಹೆಸರು ಅಬ್ರಹಾಮ ದೇವರಿಗೆ ಇಟ್ಟು ಹೇಳ್ತಾನೇನೆಂದರೆ, ಯೆಹೋವ ಈರೇ ನನ್ನ ಅಗತ್ಯತೆಗಳನ್ನು ಪೂರೈಸುವ ದೇವರು. ಅದನ್ನು ನಾವು ಆದಿಕಾಂಡದ 22ನೇ ಅಧ್ಯಾಯ 13 ಹಾಗೂ 14ನೇ ವಚನ. ಲೆಟ್ಸ್ ರೀಡ್ ಫ್ರಮ್ Genesis chapter 22 verse 13 and 14. And Abraham lifted up his eyes and looked, and behold, behind him a ram caught in a thicket by his horns. And Abraham went and took the
ram and offered him up for a burnt offering in the stead of his son. And Abraham called the name of that place Jehovah Jireh, and it is said to this day, in the mount of the Lord it shall be seen. Hallelujah. ಅದೇ ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ ಹೇಳುತ್ತೆ ಅಂದರೆ, ಮೈ ಗಾಡ್ ಶಲ್ ಸಪ್ಲೈ ಆಲ್ ಮೈ ನೀಡ್ಸ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಇನ್ ಗ್ಲೋರಿ ಇನ್ ಕ್ರೈಸ್ಟ್ ಜೀಸಸ್. ಪ್ರಿಯರೇ, ಆ ದಿನ ಅಬ್ರಹಾಮ್ಗೆ ದೇವರು ಯೆಹೋವ ಈರೆ ಆಗಿತ್ಕೊಂಡು ಅವನ ಮಗನ ಬದಲಾಗಿ ಒಂದು ಕುರಿಯನ್ನು ಸ್ಯಾಕ್ರಿಫೈಸ್ಗೆ ಕೊಟ್ಟರು. ಆ್ಯಂಡ್ ಸೊ ಅಬ್ರಹಾಮ್ ಸೆಡ್, ಲಾರ್ಡ್, ಐ ವಿಲ್ ಕಾಲ್ ಯು ಆಸ್ ಜೆಹೋವಾ ಜೈರಾ. ಅಲ್ಲಿಗೆ ನಿಲ್ತು ಹೋಗಲಿಲ್ಲ. The Lord continued his provision to all his people. ಆವಾಗ ಆ ಸಮಯಕ್ಕೆ ದೇವರು ತನ್ನ ಜನಾಂಗಗೆ ಒದಗಿಸಿಕೊಟ್ಲು. ಅರಣ್ಯದಲ್ಲಿರುವಾಗ 40 ವರ್ಷ ಅವ್ರು ಬಿತ್ತಿಲ್ಲ, ಅವ್ರು ಕೊಯ್ಲಿಲ್ಲ, ಬಟ್ ಅವ್ರಿಗೆ ಮನ್ನ ಸುರಿಸಿದ್ರು. ಅಷ್ಟೆಲ್ಲ ಅವ್ರಿಗೆ ನಾನ್ ವೆಜ್ ತಿನ್ಬೇಕು ಅನ್ನಿಸಿದಾಗ ಲವಕ್ಯಗಳು ಬಂತು. The Lord always provided. If you read the Bible from Genesis to Revelation, you see how the Lord has been faithful in providing. His faithfulness as Jehovah Jireh has not stopped. Priyare, let's expect Jehovah Jireh in our life. Now ಹಾಡ್ತವೆ Jehovah Jireh my provider. ಆದರೆ ನಾವು ಅಬ್ರಹಾಮ್ ಥರ ಅವರ ಮೇಲೆ ನಮಗೆ ನಂಬಿಕೆ ಇದೆನಾ? Do you really trust God as Jehovah Jireh? ಹೋದ ವಾರ ಒಬ್ಬರು ನನಗೆ ಫೋನ್ ಮಾಡಿದರು. ಅವ್ರನ್ನ ಕಡೆ ಕೆಲಸ ಮಾಡ್ತಾಯಿದ್ರು. ಆದರೆ ಕೆಲವು ಕಾರಣದಿಂದ ಆ ಕೆಲಸದಿಂದ ಅವ್ರಿಗೆ ರಿಸೈನ್ ಮಾಡಬೇಕಾಯಿತು. ಅವರು ನನಗೆ ಅವ್ರು ಹೇಳಿದ ಸಂಗತಿ ಏನೆಂದರೆ, ಈ ತಿಂಗಳಿಗೆ ನಮಗೆ ಗ್ರೋಸರಿಗೆ ಮತ್ತು ನಮ್ಮದೆಲ್ಲ ಕಮಿಟ್ಮೆಂಟ್ಗೆ ನಮ್ಮ ಹತ್ರ ಏನೂ ಹಣ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಮನಿ ವಿತ್ ಅಸ್. ಹೇಗೆ ಸ್ವಾಮಿ ನಮ್ಮನ್ನು ನಡೆಸ್ತಾರಂತ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೆ. ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು. ಹೋದ ತಿಂಗಳು ದೇವರ ಅದ್ಭುತವಾಗಿ ನಮ್ಮನ್ನು ನಡೆಸೋದು. ಆದರೆ ಈ ತಿಂಗಳಿಗೆ ನಮಗೆ ಏನೂ ಇಲ್ಲ ಅಂತ. ಆಮೇಲೆ ಅವ್ರು ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ರು ಅಂದರೆ, ಆಂಟಿ, ಎಂಥ ಒಂದು ಮಿರಕಲ್ ನಮ್ಮ ಜೀವಿತದಲ್ಲಿ ಅಂದರೆ ನಾವು ಯೋಚನೆನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟುವರೆಗೆ ಏನಾಗಿತ್ತೆ ಅಂದರೆ, ನಮ್ಮ ಮಂತ್ಲಿ ಪೇ ಚೆಕ್ ಬರುತ್ತೆ. ಎವ್ರಿ month I'm working, I'm getting my paycheck. According to my paycheck, I'm paying all my commitments. I'm buying my grocery. I'm taking care of my family. Where is the need for Jehovah Jireh to work? ಪ್ರಿಯರೇ, that is a different kind of living. ಆದರೆ ನಾವು ಜೀವಿಸೋದು ಹೇಗೆ ಅಂದರೆ, ನಮ್ಮ ದೇವರು ಒದಗಿಸ್ತಾರೆ. ಅಲ್ಲಿ ಹೇಳಿದೊಂದು ಮಾತೆಂದರೆ, ಇವತ್ತುವರೆಗೆ ನನಗೆ ಈ ಒಂದು ಸಿಚುವೇಶನ್ ನನ್ನ ಲೈಫಲ್ಲಿ ಬಂದಿಲ್ಲ. ಏನು ಸಿಚುವೇಶನ್? ದಟ್ ಐ ವಿಲ್ ಸೀಕ್ ಹಿಮ್, ದಟ್ ಐ ವಿಲ್ ಸೇ, ಲಾರ್ಡ್, that day you provided for Abraham, today you will provide for me. You are my Jehovah Jireh ಅಂತ ಆ ಒಂದು ಸಿಚುವೇಶನ್ ಬಂದೇ ಇಲ್ಲ ಪ್ರಿಯರೇ. when situation comes in our life, he proves to be faithful. ಇಲ್ಲಿ ಏನಾಯ್ತು ಅಂದರೆ, ಯಾವ ಸೋರ್ಸಿಂದನೂ ಇನ್ಕಮ್ ಬರ್ತಾ ಇಲ್ಲದಾಗ suddenly as they were praying, they were in need. The Lord provided much beyond their expectation. ಅವರು ಯೋಚಿಸೋಕ್ಕಿಂತ ಇನ್ನೂ ಎಷ್ಟೋ ಹೆಚ್ಚಾಗಿ ಅವ್ರಿಗೆ ದೇವರು ಒದಗಿಸಿಕೊಟ್ರು. ಮತ್ತು ಇನ್ನೊಂದು ಕಡೆಯಿಂದನೂ ದೇವರು ಅವ್ರಿಗೆ ಒದಗಿಸಿಕೊಟ್ರು. ಅವ್ರಿಗೆ ಎಷ್ಟು ಆಶ್ಚರ್ಯ ಆಯ್ತು ಅಂದರೆ, ದಿಸ್ ಈಸ್ ವಾಟ್ ಜೆಹೋವಾ ಜೈರಾ ಡಸ್. ಯೆಹೋವಾ ಈರೆ ಇದನ್ನು ಮಾಡಿದ್ರು, ನಮ್ಮ ಜೀವಿತದಲ್ಲಿ ಮಾಡಿದ್ರು. ಇವಾಗ when they worship the Lord, when they raise the voice and say, Lord, I worship you for you are my Jehovah Jireh, they mean it. They mean it because they had an encounter. ಪ್ರಿಯರೇ, ನಮ್ಮ ಜೀವಿತದಲ್ಲಿ 35 ವರ್ಷದಿಂದ we are experiencing Jehovah Jireh every day of our life. ನಾವು ಯಾವುದೇ ಸಮಯಕ್ಕೂ ನಮ್ಮ ಪೇ ಚೆಕ್ ಇದೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇವತ್ತುವರೆಗೆ ಪ್ರಿಯರೇ, all that we have seen is the hand of the Lord. So we know and we understand what it is to call him Jehovah Jireh. ಇವತ್ತುವರೆಗೆ ನಿಮಗೆ ಯೆಹೋವಾ ಈರೆದೊಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದರೆ, ಐ ಪ್ರೇ, ಟ್ರಸ್ಟ್ ಹಿಮ್. ಬರೇ ಹಣ ಅಂತಲ್ಲ ಪ್ರಿಯರೇ, ನಿಮ್ಮ ಕೆಲಸ ಇರ್ಬೋದು,
ಅಥವಾ ಯಾವುದೋ ಒಂದು ಪ್ರೊವಿಷನ್ ಬೇಕಾಗಿರ್ಬೋದು, ನಮ್ಮ ದೇವರು ಒದಗಿಸ್ತಾರೆ. ಹೀಸ್ ಹ್ಯಾಂಡ್ ಈಸ್ ನಾಟ್ ಶಾರ್ಟ್ ದಟ್ ಹಿ ಕ್ಯಾನ್ ನಾಟ್ ಬ್ಲೆಸ್. ಹೀಸ್ ಬ್ಲೆಸ್ಸಿಂಗ್ಸ್ ವಿಲ್ ನೆವರ್ ಎಂಡ್. ಅವರು ಏನೆಂದರೆ ಅರಣ್ಯದಲ್ಲಿನೂ ನಮಗೆ ಒದಗಿಸುವ ದೇವರು. ಎಲಿಯನ ವಿಷಯದಲ್ಲಿ ನಾವು ನೋಡ್ತೇವೆ, ಎಲಿಯ ಜೆಜಬೆಲನ ವಿಷಯದಲ್ಲಿ ಭಯಪಟ್ಟು ಅವನು ಓಡಿ ಹೋದಾಗ ಅಲ್ಲಿ ದೇವರು ವಿಶೇಷವಾದ ರೀತಿಯಲ್ಲಿ ಕಾಗೆಯನ್ನು ಕಲಿಸಿ ಅವನಿಗೆ ಬೇಕಿದ್ದ ಆಹಾರವನ್ನು ದೇವರು ಒದಗಿಸಿದರು. ದಿಸ್ ಈಸ್ ಯೋರ್ ಗಾಡ್. ವಿ ಹ್ಯಾವ್ ಟು ಸ್ಟಾಪ್ ಲಿವಿಂಗ್ ಅ ಲೈಫ್ ಫ್ರಮ್ ಪೇ ಚೆಕ್ ಟು ಪೇ ಚೆಕ್. ನಮ್ಮ ಸಂಬಳ ಬರುತ್ತೆ, ನಮ್ಮ ಸಂಬಳದಿಂದ ನಾವು ಹೀಗೆ ಜೀವಿಸ್ತೇವೆ, ನಾವೊಂದು ಬಜೆಟ್ ಮಾಡ್ತೇವೆ, ಹೀಗೆ. ನನ್ನ ಪ್ರಶ್ನೆ ಏನೆಂದರೆ, ಈ ಸಹೋದರಿದು ಇದ್ದಕ್ಕಿದ್ದಂಗೆ ಕೆಲಸ ಹೋದಾಗ ವೆದರ್ ಇಸ್ ಅ ಪೇ ಚೆಕ್. ಆವಾಗ ನಾವೇನು ಮಾಡ್ತೇವೆ? ವಿ ಟರ್ನ್ ಟು ಗಾಡ್. ಹಾಗೆ ಬೇಡ ಪ್ರಿಯರೇ, ಲೆಟ್ ಅಸ್ ಲಿವ್ ಎವ್ರಿ ಡೇ. ಇಫ್ ಯು ಬಿಲೀವ್ ಇನ್ ಗಾಡ್, ಇಫ್ ಯು ಬಿಲೀವ್ ದಟ್ ಹಿ ಈಸ್ ಯೋರ್ ಪ್ರೊವೈಡರ್, ಇಫ್ ಯು ಕಾಲ್ ಹಿಮ್ ಆಸ್ ಅ ಜೆಹೋವಾ ಜೈರಾ, ದೆನ್ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್. Taste him and let it be your testimony saying the Lord provided. ನಮ್ಮ ಮಕ್ಕಳ ಫೀಸ್ ಎಷ್ಟೋ ಮಂದಿ ಬಂದು ಹೇಳ್ತಾರೆ, ಜೂನ್ ಜುಲೈ ಟೈಮಲ್ಲಿ ಬಂದು ಹೇಳ್ತಾರೆ, ಅಯ್ಯೋ ಕಾಲೇಜ್ ಅಡ್ಮಿಷನ್ ಇಷ್ಟು ಫೀಸ್ ಆಗಿದೆ. ಇವಾಗ ಮಕ್ಕಳ ಎಜುಕೇಷನ್ ಮುಂಚೆ ಥರ ಚೀಪ್ ಇಲ್ಲ. ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಪ್ಯಾರೆಂಟ್ಸ್ ರಿಯಲಿ ಹ್ಯಾವ್ ಟು ಸ್ಟ್ರಗಲ್. ಅಷ್ಟು ಕಾಸು ಅವರು ಸೇರಿಸಿಡಬೇಕು, ಕೆಲವು ಸರ್ತಿ ಆಗೋದಿಲ್ಲ. ದೇ ಟ್ರಸ್ಟ್ ದ ಲಾರ್ಡ್. ಆ ಸಮಯದಲ್ಲಿ ಬಂದು ಹೇಳ್ತಾರೆ ಅಂತಂದರೆ, ಸಿಸ್ಟರ್, ದೇವರು ಹೇಗೆ ಅದ್ಭುತ ಮಾಡಿದರು, ನಮ್ಮ ಮಕ್ಕಳ ಫೀಸನ್ನು ಕಟ್ಟಲಿಕ್ಕೆ ದೇವರು ಸಹಾಯ ಮಾಡಿದರು. ಹಾಸ್ಪಿಟಲ್ ಬಿಲ್ಸ್ ಇವಾಗ ಎಷ್ಟೊಂದು ಆಗ್ತಾ ಇದೆ, ಹಾಸ್ಪಿಟಲ್ ಬಿಲ್ಸ್ಗೆ ಸಹ ದೇವರು ಒದಗಿಸ್ತಾರೆ. ಪ್ರಿಯರೇ, ಲೆಟ್ಸ್ ನಾಟ್ ಲಿಮಿಟ್ ಗಾಡ್. ಇಲ್ಲಿ ದೇವರಿಗೆ ಅಬ್ರಹಾಂ ಹೆಸರು ಕೊಟ್ಟರು ಏನೆಂದರೆ ಎಲ್ಲವನ್ನು ಒದಗಿಸುವ ದೇವರು. ಕ್ಯಾನ್ ಯು ಸೇ ದ್ಯಾಟ್? Can you say that? I can say boldly, yes, he is my provider. I have an encounter. I have tasted him. I have experienced when we didn't have anything. ನಮಗೆ ಸ್ವಾಮಿ ಒದಗಿಸಿದ್ರು. ಹೇಗೆ ಈಗ ನೆಕ್ಸ್ಟ್ ಟೈಮ್ಗೆ ನಾವು ಏನು ಮಾಡಬೇಕು? ಕೋವಿಡ್ ಆಗಿರ್ಬೋದು ಅಥವಾ ಯಾವುದೇ ಫೇಲಿಯರ್ ಆಗಿರ್ಬೋದು ಲೈಫಲ್ಲಿ, ಎಲ್ಲ ಸೋರ್ಸಸ್ ಆಫ್ ಇನ್ಕಮ್ ನಿಲ್ಲಿಸಿದ್ರೂ ಸಹ ಸ್ವಾಮಿ ಕಾಗೆಗಳನ್ನು ಕಲಿಸಿ ನಮಗೆ ಒದಗಿಸ್ತಾರೆ. ಕ್ಯಾನ್ ಯು ಸೇ ದ್ಯಾಟ್? ಪ್ರಿಯರೇ, ನಾವು ಆರಾಧನೆ ಮಾಡುವಾಗ ದೇವರಿಗೆ ಅನೇಕ ಹೆಸರುಗಳಿಂದ ಆರಾಧನೆ ಮಾಡ್ತೇವೆ. ಆದರೆ ನಾವು ಹೇಳ್ಬೋದಾ, ನನ್ನ ದೇವರು ಎಲ್ರೋಹಿ, ನನ್ನನ್ನು ನೋಡ್ತಾರೆ. ಯಾರೂ ನನ್ನನ್ನು ನೋಡದೇ ಇದ್ರು, ಎಲ್ಲರೂ ನನ್ನ ಕೈ ಬಿಟ್ಟರು, ನಾನು ಒಬ್ಬಂಟಿಗನಾಗಿದ್ದೆ. ಮೊನ್ನೆ ಕೆಲವು ದಿನಗಳ ಹಿಂದೆ ಒಬ್ಬರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಸಿಸ್ಟರ್, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನನ್ನಿಂದ ದೂರ ಹೋದರು, ಎಲ್ಲರೂ ನನ್ನಿಂದ ದೂರ ಹೋಗಿದ್ದಾರೆ, ನಾನು ಒಬ್ಬಂಟಿಗೇನೆ ಇರ್ತಾನೆ, ನನ್ನ ಮಗಳು ಸಹ ನನ್ನನ್ನು ಬಿಟ್ಟು ಹೋದ್ಲು, ಯಾರೂ ಇಲ್ಲ ಸಿಸ್ಟರ್, ನಾನೊಬ್ಬಳೇ. ಆದರೆ ನನಗೆ ಧೈರ್ಯ ಏನೆಂದರೆ, ನನ್ನ ದೇವರ ದೃಷ್ಟಿ ನನ್ನ ಮೇಲೆ ಇದೆ. ಶಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ಎಲ್ ರೋಹಿ. ಶಿ ಈಸ್ ಕಾನ್ಫಿಡೆಂಟ್ ಆ್ಯಂಡ್ ಶಿ ಈಸ್ ಸ್ಟ್ರಾಂಗ್ ಬಿಕಾಸ್ ಶಿ ಸೇಸ್, ಎಲ್ಲವನ್ನು ನೋಡುವ ದೇವರು ನನ್ನನ್ನು ನೋಡ್ತಾರೆ, ಎಲ್ಲ ಕೇಡಿನಿಂದ ನನ್ನನ್ನು ಕಾಪಾಡ್ತಾರೆ, ನನ್ನ ಜಾಗ್ರತೆಯಿಂದ ನನ್ನನ್ನು ಇಡ್ತಾ ಇದ್ದಾರೆ ಅಂತ ಹೇಳಿ ಆ ಸಹೋದರಿಯ ಸಾಕ್ಷಿ. ಈ ಸಹೋದರಿಯ ಸಾಕ್ಷಿ ಏನಿತ್ತು ಅಂದರೆ, ಏನೂ ಇಲ್ಲ, ಎಲ್ಲ ಪೆಂಡಿಂಗ್ ಬಿಲ್ಸ್ ಇದೆ, ಹೇಗೆ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ದ ಲಾರ್ಡ್ ಪ್ರೊವೈಡೆಡ್. ಇವಾಗ ಅವರು when they worship, when they open their mouth and say Jehovah Jireh, they know it. ಅದಕ್ಕೆ ದಾವೀದ ಹೇಳ್ತಾನೆ, ಟೇಸ್ಟ್ ಆ್ಯಂಡ್ ಸಿ. ಅನುಭವಿಸ್ರಿ ಪ್ರಿಯರೇ, ನಮ್ಮ ದೇವರನ್ನು ನಾವು ಅನುಭವಿಸಬೇಕು. ಅವಾಗಲೇ ವಿ ನೋ ವಾಟ್ ಹಿ ಈಸ್ ಆ್ಯಂಡ್ ವಾಟ್ ಹಿ ಕ್ಯಾನ್ ಡೂ ಇನ್ ಅವರ್ ಲೈಫ್. ನಾನು ನಿಮಗೆ ಎನ್ಕರೇಜ್ ಮಾಡ್ತಾನೆ ಅಂದರೆ, ಎಂಥ ಪರಿಸ್ಥಿತಿ ಬಂದರೂ ಅಲ್ಲಿ ಇಲ್ಲಿ ಇವರ ಹತ್ರ ಹೋಗಬೇಡ್ರಿ, ಯೆಹೋವ ಈರೆ ಹತ್ರ ಹೋಗ್ರಿ. ಅವರ ಅದ್ಭುತ ಕಾರ್ಯ, ಅವರ ಪ್ರೊವಿಷನ್ ಇವತ್ತಿಗೂ ಅವಾಗ ಇದ್ದಾಗನೂ ಇವತ್ತಿಗೂ ಇದ್ದಾರೆ, ದೇವರು ಒದಗಿಸ್ತಾರೆ.